ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ವಿಧವಾ ಮರು ವಿವಾಹ ಪ್ರೋತ್ಸಾಹಧನ ಯೋಜನೆ ಈ ಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಯೋಜನೆ ಯಾರಿಗೆ ಅನ್ವಯಿಸುತ್ತೆ, ಎಷ್ಟು ದುಡ್ಡು ಬರುತ್ತೆ, ಅರ್ಹತೆಗಳು ಏನೇನು ಇರಬೇಕು, ಇದಕ್ಕೆ ಯೋಜನೆಗೆ ಅಪ್ಲೈ ಮಾಡಬೇಕಂದ್ರೆ ಇದರ ಉದ್ದೇಶ ಏನು, ಏನೇನು ಅಗತ್ಯ ದಾಖಲೆಗಳು ಏನೇನು ಬೇಕು ಈ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ಅನ್ನೋದನ್ನು ನೋಡೋಣ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಹಾಗಂದರೆ ಈ ಯೋಜನೆ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಬೋದು. ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿಯವರಿಗೆ ಅಂದರೆ ಎಸ್ಪೆಷಲಿ ಮಹಿಳೆಯರಿಗೆ ಜಾರಿಗೆ ತಂದಿರುವಂತಹ ಇದು ಯೋಜನೆಯಾಗಿದೆ. ಪರಿಶಿಷ್ಟ ಜಾತಿಯ ವಿಧವೆಯರ ಪುನರ್ವಿವಾಹಕ್ಕಾಗಿ ಪ್ರೋತ್ಸಾಹಧನವನ್ನು ಈ ಯೋಜನೆಯ ಮೂಲಕ ನೀಡ್ತಾ ಇದೆ. ಈ ಮಹಿಳೆಯರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಒದಗಿಸುವ ಉದ್ದೇಶದಿಂದಾಗಿ ಈ ಯೋಜನೆಯನ್ನು ಹಮ್ಮಿಕೊಂಡಿದೆ. ಮದುವೆಯಾದ 1 ವರ್ಷದೊಳಗೆ ಈ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದೆ. ಯಾವುದೇ ಆದಾಯದ ಮಿತಿ ಇಲ್ಲ, ಎಷ್ಟು ಆದಾಯ ಇದ್ದರೂ ಪರವಾಗಿಲ್ಲ, ಈ ಯೋಜನೆಗೆ ನೀವು ಅಪ್ಲೈ ಮಾಡಬಹುದು. ಇದರ ಉದ್ದೇಶ ಏನು, ಎಷ್ಟು ದುಡ್ಡು ಬರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ವಿಧವೆಯರ ಮರು ವಿವಾಹವನ್ನು ಉತ್ತೇಜಿಸುವುದು ಮತ್ತು ಅವರಿಗೆ ಸಮಾಜದಲ್ಲಿ ಗೌರವಯುತವಾದ ಸಾಮಾಜಿಕ ಭದ್ರತೆ, ಗೌರವಯುತವಾದ ಸ್ಥಾನಮಾನವನ್ನು ತಂದುಕೊಡ್ಲಿಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಮರು ವಿವಾಹ ಮಾಡಿಕೊಂಡ್ರೆ ಅವರಲ್ಲಿ ಒಂದು ಆತ್ಮವಿಶ್ವಾಸ ಬರುತ್ತೆ ಅನ್ನೋ ಕಾರಣದಿಂದಾಗಿ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅವರಿಗೆ ಮರು ವಿವಾಹ ಆಗಬೇಕಂದ್ರೆ ಆರ್ಥಿಕ ಅಡಚಣೆಗಳಿರ್ತವೆ, ಮತ್ತು ದಂಪತಿಗಳು ಸ್ವಾವಲಂಬಿಯಾಗಿ ಗೌರವಯುತವಾಗಿ ಜೀವನ ನಡೆಸ್ಬೋದು ಅನ್ನೋ ಉದ್ದೇಶದಿಂದಾಗಿ ಈ ಆರ್ಥಿಕ ನೆರವನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಯೋಜನೆಯನ್ನು ಜಾರಿಗೆ ಮಾಡಿದ್ದಾರೆ. ಮತ್ತು ಪರಿಶಿಷ್ಟ ಜಾತಿಯ ಮಹಿಳೆಯರಿಗೆ ಆರ್ಥಿಕ ನೀಡುವ ಮೂಲಕ ಪುನರ್ವಸತಿ ಮತ್ತು ಸುರಕ್ಷಿತ ಭವಿಷ್ಯವನ್ನು ಅವರು ನೋಡ್ಬೋದು ಈ ಯೋಜನೆಯಿಂದ ಅಂತ ಹೇಳಿ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಇದರಿಂದ ಇನ್ನು ದುಡ್ಡು ಎಷ್ಟು ಬರುತ್ತೆ, ಪರಿಶಿಷ್ಟ ಜಾತಿಯ ವಿಧವೆಯರು ಪುನರ್ವಿವಾಹವನ್ನು ಮಾಡಿಕೊಂಡ್ರೆ ಅಂದರೆ, ಪರಿಶಿಷ್ಟ ಜಾತಿಯ ವಿಧವೆ ಯಾರು ಮಹಿಳೆ ಇರ್ತಾರಲ್ಲ ಅವರು ಯಾವುದೇ ಧರ್ಮ ಅಥವಾ ಜಾತಿ ಪುರುಷನನ್ನಾದರೂ ಮದುವೆ ಆಗ್ಬೋದು. ಮರು ಮದುವೆ ಆಗ್ತಾರಲ್ಲ ಆವಾಗ 3 ಲಕ್ಷ ರೂಪಾಯಿ ಸಹಾಯಧನವನ್ನು ಪಡೀತಾರೆ. ನಂತರ ಸರಳ ವಿವಾಹ ಯೋಜನೆಯಲ್ಲಿ ಏನಾದರೂ ಇವರು ಆರ್ಥಿಕವಾಗಿ ಪ್ರೋತ್ಸಾಹಧನವನ್ನು ಪಡೆದಿದ್ರೆ ಅಂಥವರಿಗೆ 2.5 ಲಕ್ಷ ರೂಪಾಯಿ ಸಹಾಯಧನ ಬರುತ್ತೆ. ಅವರು ಇಲ್ಲ ಸರಳ ವಿವಾಹ ಯೋಜನೆಯಡಿ ಏನು ದುಡ್ಡು ಪ್ರೋತ್ಸಾಹಧನ ಪಡೆದಿಲ್ಲ ಅಂದರೆ 3 ಲಕ್ಷ ರೂಪಾಯಿ ಬರುತ್ತೆ. ಈ ಯೋಜನೆಗೆ ಅಪ್ಲೈ ಮಾಡ್ಬೇಕಂದ್ರೆ ಯಾವುದೇ ಆದಾಯದ ಮಿತಿ ಏನೂ ಇಲ್ಲ. ಎಲ್ಲರೂ ಪರಿಶಿಷ್ಟ ಜಾತಿಯ ವಿಧವೆಯರಾದವರು ಎಲ್ಲರೂ ಅಪ್ಲೈಯನ್ನು ಮಾಡಿ ಇದರಿಂದ ನೀವು ದುಡ್ಡನ್ನು ಪಡಿಬಹುದು. ನೇರವಾಗಿ ಈ ಯೋಜನೆಯಿಂದ ದುಡ್ಡು ಬರುತ್ತಲ್ಲ, ನೇರವಾಗಿ ಆ ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಮತ್ತು ಮದುವೆ ಆದ 1 ವರ್ಷದೊಳಗಾಗಿಯೇ ಅರ್ಜಿಯನ್ನು ಸಲ್ಲಿಸಬೇಕು ಈ ಯೋಜನೆಗೆ ಅಂತ ಹೇಳಿದ್ದಾರೆ. ಇನ್ನು ಮಾನದಂಡಗಳೇನು, ಅರ್ಹತೆಗಳೇನು ಈ ಯೋಜನೆಗೆ ಅಪ್ಲೈ ಮಾಡಬೇಕಂದ್ರೆ ಅಂದರೆ ಮಹಿಳೆ ಕಡ್ಡಾಯವಾಗಿ ಪರಿಶಿಷ್ಟ ಜಾತಿಯವರಾಗಿರಬೇಕು. ಅರ್ಜಿಯನ್ನು ಹಾಕಬೇಕು ಅಂದರೆ ಆ ಮಹಿಳೆಯು ಕಡ್ಡಾಯವಾಗಿ ಪರಿಶಿಷ್ಟ ಜಾತಿಯ ವರ್ಗಕ್ಕೆ ಸೇರಿದವರಾಗಿರಬೇಕು ಮತ್ತು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಇದಕ್ಕೇನು ಯಾವುದೇ ಆದಾಯ ಮಿತಿಯನ್ನು ಹೇಳಿಲ್ಲ, ಎಷ್ಟೇ ಆದಾಯ ಇದ್ರೂ ಅಪ್ಲೈಯನ್ನು ಮಾಡ್ಬೋದು. ಮತ್ತು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದು ಕಡ್ಡಾಯ ಅಂತ ಹೇಳಿದ್ದಾರೆ. ಮತ್ತು ಯಾವಾಗಾದರೆ ಮರು ವಿವಾಹವಾದ 1 ವರ್ಷದ ಒಳಗೆ ಅಂತ ಹೇಳಿದ್ದಾರೆ. ಮತ್ತು ಅದರ ಪ್ರಮಾಣ ಪತ್ರ ಅಧಿಕೃತವಾಗಿ ವಿವಾಹವು ಸರ್ಕಾರದ ನಿಯಮಗಳಂತೆ ಕಡ್ಡಾಯವಾಗಿ ಅಧಿಕೃತವಾಗಿ ನೋಂದಣಿಯಾಗಿರಬೇಕು. ಅಂದರೆ ನೀವು ಮರು ಮದುವೆ ಆಗಿದ್ದೀವಿ ಅಂತ ಹೇಳಿ ರಿಜಿಸ್ಟರ್ ಮಾಡಿಸಿರೋ ಪ್ರಮಾಣ ಪತ್ರ ಬೇಕು ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ. ಮದುವೆ ಆಗುವ ಪುರುಷನು ಯಾವುದೇ ಜಾತಿ ಅಥವಾ ಧರ್ಮಕ್ಕೆ ಸೇರಿದವರಾಗಿದ್ದರೂ ಯೋಜನೆಗೆ ಅರ್ಹರಾಗಿರ್ತಾರೆ ಅಂತ ಹೇಳಿದ್ದಾರೆ. ಯಾವುದೇ ಜಾತಿಯ ನಿರ್ಬಂಧ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ, ಮೊದಲು ಸಮಾಜ ಕಲ್ಯಾಣ ಇಲಾಖೆ ಅಧಿಕೃತ ಪೋರ್ಟಲ್ swd.karnataka.government.in ಲಾಗಿನ್ ಆಗಬೇಕು. ಆಧಾರ್ ಕಾರ್ಡ್ ಸಂಖ್ಯೆ ಬಳಸಿ ನೋಂದಣಿ ಮಾಡ್ಕೋಬೇಕು. ದಂಪತಿಗಳ ಹೆಸರು, ವಿಳಾಸ, ಮದುವೆ ವಿವರವನ್ನು ಅಲ್ಲಿ ಸರಿಯಾಗಿ ಭರ್ತಿ ಮಾಡಿ ಆಮೇಲೆ ಎಲ್ಲ ಅಗತ್ಯ ದಾಖಲೆಗಳನ್ನು ನಿಗದಿಪಡಿಸಿದ ನಂತರ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಬಟನ್ ಒತ್ತಿದರೆ ಅದು ಸಬ್ಮಿಟ್ ಆಗುತ್ತೆ, ಅರ್ಜಿಯನ್ನು ಹಾಕಿದಾಗ ಆಗುತ್ತೆ. ರಸೀದಿ ಪ್ರತಿಯನ್ನು ಪ್ರಿಂಟ್ ತೆಗೆದುಕೊಳ್ಬೇಕು. ನಂತರ ಅದರಿಂದ ಬರೋ ರಸೀದಿ ಪ್ರತಿಯನ್ನು ಪ್ರಿಂಟ್ ತೆಗೆದುಕೊಂಡು ಇಟ್ಕೊಂಡ್ರೆ ನಿಮಗೆ ಹಾಕಿದ್ದು ಅಪ್ಲೈ ಮಾಡಿರೋದು ಪ್ರಿಂಟ್ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ ನಂತರ ಅನುಮೋದನೆ ದೊರೆತರೆ ಹಣವು ನೇರವಾಗಿ ಆ ಮಹಿಳೆಯ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಏನೇನು ದಾಖಲೆಗಳು ಬೇಕು ಅಂದರೆ, ವಧು ಮತ್ತು ವರನ ಆಧಾರ್ ಕಾರ್ಡ್ ಬೇಕು,
ವಧುವಿನ ಜಾತಿ ಪ್ರಮಾಣ ಪತ್ರ ಬೇಕು ಮತ್ತು 15 ಅಂಕೆಗಳ ಆರ್ ಡಿ ಸಂಖ್ಯೆ ಬೇಕು. ಜಾತಿ ಪ್ರಮಾಣ ಪತ್ರದಲ್ಲಿರುವ 15 ಅಂಕೆಗಳ ಆರ್ ಡಿ ಸಂಖ್ಯೆ ಬೇಕು. ನಂತರ ಮರು ವಿವಾಹದ ನೋಂದಣಿ ಪ್ರಮಾಣ ಪತ್ರ ರಿಜಿಸ್ಟರ್ ಆಗಿರೋದು ಬೇಕು. ಮದುವೆ ಜಂಟಿ ಭಾವಚಿತ್ರ, ಅವರ ವಧು ಮತ್ತು ವರನ ಫೋಟೋ, ಜಂಟಿಯಾಗಿರೋಂಥ ಫೋಟೋ ಬೇಕು. ವಧು ಮತ್ತು ವರನ ವಯಸ್ಸಿನ ಪುರಾವೆ, SSLC ಅಂಕಪಟ್ಟಿ ಅಥವಾ ಜನನ ಪ್ರಮಾಣ ಪತ್ರ. ಮೊದಲ ಪತಿಯ ಮರಣ ಪ್ರಮಾಣ ಪತ್ರ ಬೇಕು. ಮೊದಲನೇ ಗಂಡ ತೀರ್ಕೊಂಡಿದ್ದಾನೆ ಅನ್ನೋದಕ್ಕೆ ಮರಣ ಪ್ರಮಾಣ ಪತ್ರ ಬೇಕು. ಮೊದಲ ಪತಿಯ ವಿಳಾಸದ ಪುರಾವೆ, ಮೊದಲ ಮದುವೆ ಆಗಿರ್ತಾರಲ್ಲ ಆ ಮಹಿಳೆ, ಅವಳ ವಿಳಾಸದ ಒಂದು ಪುರಾವೆ ಬೇಕು. ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಬೇಕು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ನಂಬರ್ಗೆ ಫೋನ್ ಮಾಡಿ 08022340956. ಇನ್ನೊಂದು ನಂಬರ್ ಕೊಡ್ತೀನಿ ನೋಡಿ, 08022634300. ಈ ನಂಬರ್ಗೆ ನೀವು ಫೋನ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಯೋಜನೆಯ ಬಗ್ಗೆ ತಿಳ್ಕೊಬೋದು. ಇಲ್ಲ ನಮ್ಮ ಮೊಬೈಲ್ ನಂಬರನ್ನು ಸಹ ಕೊಟ್ಟಿದ್ದಾರೆ ನೋಡಿ, 0908400078. ಇನ್ನೊಂದು ನಂಬರು 0948084305. ಇಷ್ಟು 4 ನಂಬರ್ಗಳಲ್ಲಿ ಯಾವ್ದಾದ್ರು ನಂಬರ್ಗೆ ಫೋನ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್.